ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಲೆನಾಡ ಪರಿಸರ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ಪ್ರವೀಣ್ ರಮೇಶ್. ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಚಿಕ್ಕಮಗಳೂರು ಮತ್ತು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿದ್ದೀವಿ. ನೀವು ಗಮನಿಸ್ತಾ ಇರ್ಬೋದು, ನನ್ನ ಹಿಂದ್ಗಡೆ ಅರಣ್ಯ ಇಲಾಖೆ ಹಾಕಿರುವಂತಹ ಒಂದು ಬೋರ್ಡ್ ಸಹ ಕಾಣಿಸ್ತಾ ಇದೆ. ಇದು ಯಾವ ಜಾಗ ಅಂದರೆ ವಿಶೇಷವಾಗಿ ಇಲ್ಲಿ ಕಾಡಾನೆ ಸಂಚಾರ ಅಧಿಕವಾಗಿರುವಂತಹ ಒಂದು ಜಾಗ ಆಗಿರುತ್ತೆ. ಈ ರೂಟಲ್ಲಿ ನಿಮಗೆ ಸುಮಾರು ಒಂದು 5 ರಿಂದ 6 ಕಾಡಾನೆ ಸಂಚಾರ ಆಗುತ್ತೆ. ಇಲ್ಲಿ ಕಾಡಾನೆ ಸಂಚಾರ ಯಾಕಾಗುತ್ತೆ ಅಂದರೆ ಆಹಾರ ಕೊರತೆಯಿಂದಾಗಿ. ಆಮೇಲೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಒಂದು 60 ರಿಂದ 80 ಕಿಲೋಮೀಟರ್ ಪೂರ್ತಿ ಒಂದು ಸ್ಟ್ರೆಚ್ ಆಗಿರುತ್ತೆ ಚಿಕ್ಕಮಗಳೂರಿನಿಂದ ಶೃಂಗೇರಿಯಲ್ಲಿ. ಈ ದಾರಿ ಏನಿದೆ ಇದು ಮುತ್ತೋಡಿ ವೈಲ್ಡ್ ಲೈಫ್ಗೆ ನೇರವಾಗಿ ಕನೆಕ್ಟ್ ಆಗಿರುತ್ತೆ. ಅಲ್ಲಿಂದ ಆಹಾರ ಕೊರತೆಯಿಂದಾಗಿ ಈ ದಾರಿಯನ್ನು ದಾಟಿ ಕೆಳಭಾಗಕ್ಕೆ ಸಂಚಾರವನ್ನು ಮಾಡ್ತೇವೆ. ಇಲ್ಲಿನ ಕಾಡಾನೆಗಳಿಗೆ ಆಹಾರ ಕೊರತೆ ಆಗ್ತಾ ಇದೆ. ಅದನ್ನು ತಪ್ಪಿಸುವ ಒಂದು ದೃಷ್ಟಿಯಿಂದ ಅಂದರೆ ಭವಿಷ್ಯದಲ್ಲಿ ಸುಮಾರು ಇನ್ನೂ ಒಂದು 10-15 ವರ್ಷಗಳ ನಂತರ ಭವಿಷ್ಯದಲ್ಲಿ ಈ ಆಹಾರ ಕೊರತೆಯನ್ನು ತಪ್ಪಿಸೋಕ್ಕೋಸ್ಕರ ನಮ್ಮ ಚಾನಲ್ ವತಿಯಿಂದ ಈಗ ನಾವು ಈ ಒಂದು ಹಲಸಿನ ಬೀಜವನ್ನು ಇಲ್ಲಿ ಒಂದು ಬಿತ್ತರಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ. ನಮ್ಮ ಕೈಯಲ್ಲಿರುವ ಹಲಸಿನ ಹಣ್ಣಿನ ಬೀಜಗಳನ್ನು ನೀವು ದೃಶ್ಯದಲ್ಲಿ ಈಗ ಗಮನಿಸಬಹುದು ಸ್ನೇಹಿತರೆ. ಇದು ಒಂದು ಹಲಸಿನ ಹಣ್ಣಿನ ಜಾತಿಯಲ್ಲೇ ಒಂದು ದೊಡ್ಡ ಮರದ ತಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ವಿಶೇಷವಾಗಿ 25 ರಿಂದ 30 ಹಲಸಿನ ಹಣ್ಣಿನವರೆಗೂ ಬಿಡುತ್ತೆ. ಇದು ಒಂದು ಹಲಸಿನ ಹಣ್ಣು ಸುಮಾರು 15 ರಿಂದ 20 kg ತೂಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ಇಲ್ಲಿ ಒಂದೊಂದು ಸ್ಥಳದಲ್ಲಿ ನಾವು ಇವಾಗ ಸದ್ಯಕ್ಕೆ ಎಲ್ಲಿದ್ದೀವಪ್ಪ ಅಂದರೆ ಬಾಳೆನ್ನೂರು ಪಟ್ಟಣದಿಂದ ಕೇವಲ ಒಂದು 5 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಹೆಚ್ಚಾಗಿ ಕಾಡಾನೆ ಸಂಚಾರ ಇದೇ ಒಂದು ಜಾಗದಲ್ಲಿ ಆಗೋದು. ಸೊ ಸ್ನೇಹಿತರೆ, ನೀವು ದೃಶ್ಯದಲ್ಲಿ ಈಗಾಗಲೇ ಗಮನಿಸ್ತಿರ್ತೀರಾ ನಾವು ಇವತ್ತು ಪೂರ್ತಿ ದಿನ ಏನೇನು ಮಾಡಿದ್ವಿ ಅಂತೇಳಿ. ಸೊ ಇವತ್ತು ನಾವು ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಏನು ಕಾಡಾನೆ ಸಂಚಾರ ಹೆಚ್ಚಾಗಿದೆ, ಒಂದು 5 ರಿಂದ 6 ಕಾಡಾನೆ ಸಂಚಾರ ಆಗುವ ಸ್ಥಳದಲ್ಲಿ ಇವತ್ತು ನಾವು ಹಲಸಿನ ಬೀಜವನ್ನು ತಂದು ನಡೆಯುವಂಥ ಅಥವಾ ಅದನ್ನು ಬಿತ್ತರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಫಾಲೋ ಮಾಡೋದು ಮಾತ್ರ ಅಲ್ಲ, ಇದನ್ನು ನೀವು ಎಲ್ಲಾದರೂ ಟ್ರೆಕ್ಕಿಂಗ್ ಸ್ಥಳಗಳು, ಜಲಪಾತಗಳು ಎಲ್ಲಿ ನೀವು ಭೇಟಿ ನೀಡ್ತೀರಾ, ಕಾಡಿನ ಒಳಗೆ ಭೇಟಿ ನೀಡಿದಾಗ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಇದು ಭವಿಷ್ಯದಲ್ಲಿ ವನ್ಯಜೀವಿಗಳಿಗೆ ಆಹಾರ ಕೊರತೆಯನ್ನು ನೀಗಿಸ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.